ನಮ್ ನಮಸ್ತೆ ಎಲ್ರಿಗೂ, ಗಿರಿಶ್ರೀ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಷಯ ನಾನು ಸಂಪಿಗೆ ಗಿಡನ ಯಾವ ಥರ ಹಾಕಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಾಟಿಂಗ್ ಮಿಕ್ಸ್ಗೆ ಯಾವೆಲ್ಲ ಗೊಬ್ಬರ ಕೊಟ್ಟಿದ್ದೀನಿ, ಏನೆಲ್ಲ ಹಾಕಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡು ನಾನು ಈ ಗಿಡನ ಹೇಗೆ ಹಾಕಿದ್ದೀನಿ ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಬೋಲು ಗಾರ್ಡನ್ ಸಾಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಅದೇ ಬೋಲಲ್ಲಿ ಹಟ್ಟಿ ಗೊಬ್ಬರ ಅಂದರೆ ಹಸುವಿನ ಗೊಬ್ಬರ, ಇದು ಕುರಿ ಗೊಬ್ಬರ, ಸಗಣಿ ಎಲ್ಲ ಮಿಶ್ರ ಆಗಿರೋವಂಥ ಗೊಬ್ಬರ ಇದು. ಮತ್ತು ಕಡಲೆಕಾಯಿ ಹಿಂಡಿ ಒಂದು 3ರಿಂದ 4 ಚಕ್ಕೆ ಪೀಸು ಕಡಲೆಕಾಯಿ ಹಿಂಡಿ ತೊಗೊಂಡಿದ್ದೀನಿ. ಈ ಕಡಲೆಕಾಯಿ ಹಿಂಡಿ ಹಾಕೋದ್ರಿಂದ ಬೇರು ಗಟ್ಟಿಯಾಗಿ ಬೇರು ಕೊಡುತ್ತೆ ಮತ್ತು ಫಲವತ್ತಾಗಿ ಚೆನ್ನಾಗಿ ಗಿಡ ಚೆನ್ನಾಗಿ ಬರುತ್ತೆ ಅನ್ನೋದು ಕಡಲೆ ಹಿಂಡಿ ಹಾಕಿದ್ರೆ ಉಪಯೋಗ ಇದೆ. ಮತ್ತು ನಾನು ಅರ್ಧ ಬೋಲು ಕೆಮ್ಮಣ್ಣು ತೊಗೊಂಡಿದ್ದೀನಿ. ಕೆಮ್ಮಣ್ಣು ಇರಲಿಲ್ಲ, ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದಾಗಿತ್ತು, ಆದರೆ ಇರಲಿಲ್ಲ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಪೇಂಟ್ ಬಾಕ್ಸ್, ಇದು ಪೇಂಟ್ ಡಬ್ಬ, ಇದಕ್ಕೆ ನಾನು ತೆಂಗಿನ ನಾರು ಕೆಳಗಡೆ ನೀರು ಹೋಗಬಾರ್ದು ಅಂತ ತೆಂಗಿನ ನಾರು ಹಾಕಿದ್ದೀನಿ. ಮತ್ತು ನಾನು ಇದು ಕೆಮ್ಮಣ್ಣಲ್ಲಿ ಬಂದಂಥ ಸಣ್ಣ ಸಣ್ಣ ಕಲ್ಲಿತ್ತು, ಆ ಕಲ್ಲನ್ನೆಲ್ಲನೂ ನಾನು ಅದಕ್ಕೆ ಪಾಟ್ಗೆ ಹಾಕಿದ್ದೀನಿ. ಕಾರಣ ನೀರು ಸರಾಗವಾಗಿ ನೀರು ಹೋಗಲಿ ಅಂತ. ಮಣ್ಣು ಹೊರಗಡೆ ಹೋಗಲ್ಲ, ನೀರು ಮಾತ್ರ ಹೋಗುತ್ತೆ. ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಈ ಮಣ್ಣನ್ನು ನಾನು ಈ ಪಾಟ್ಗೆ 1/4 ಭಾಗ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಜಾಸ್ತಿ ನಾವು ಮಣ್ಣನ್ನು ಹಾಕ್ಕೊಂಡ್ರೆ ಇದಕ್ಕೆ ನಾವು ಗಿಡ ಇಟ್ಟಾಗ ಅದು ಮೇಲೆ ಬಂದುಬಿಡುತ್ತೆ. ನಾವು ಮತ್ತೆ ಇದನ್ನು ಗೊಬ್ಬರ ಎಲ್ಲ ಹಾಕೋದಕ್ಕಾಗಲ್ಲ ಆಮೇಲೆ, ಅದಕ್ಕೋಸ್ಕರ 1/4 ಭಾಗ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಈಗ ಕವರಿಂದ ಈ ಗಿಡ ತೆಗೆದು ನಾನು ಈಗ ಪಾಟ್ಗೆ ಹಾಕ್ತೀನಿ. ಮತ್ತು ನಾನು ಈ ಗಿಡನ 1/4 ಭಾಗ ಅಷ್ಟು ಗಿಡದಲ್ಲಿರುವಂಥ ಮಣ್ಣೆಲ್ಲ ತೆಗೆದುಬಿಟ್ಟೆ. ಕಾರಣ ಅದು ಜಾಸ್ತಿ ಮಣ್ಣಿದ್ರೆ ರೂಟ್ ಕೊಡೋದಕ್ಕೆ ತುಂಬ ಲೇಟ್ ಆಗುತ್ತೆ. ಆದ್ದರಿಂದ ನಾನು ಮಣ್ಣೆಲ್ಲ ತೆಗೆದುಬಿಟ್ಟಿದ್ದೀನಿ. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಆದ್ದರಿಂದ ಅದು ತೋರ್ಸೋಕ್ಕಾಗ್ತಾಯಿಲ್ಲ. ನಾನು ನೋಡಿ ಇದನ್ನೆಲ್ಲ 1/4 ಭಾಗ ಅಷ್ಟು ಮಣ್ಣೆಲ್ಲ ನಾನು ಆ ಗಿಡದಿಂದ ತೆಗೆದು ನಾನು ಪಾಟ್ ಒಳಗಡೆ ಇಟ್ಕೊಂಡೆ. ಇದನ್ನು ಈ ಥರ ಕೂತ್ಕೊಳ್ಳುತ್ತೆ ಚೆನ್ನಾಗಿ. ಮಣ್ಣು ತೆಗೆದ್ರೆ ಗಿಡ ಚೆನ್ನಾಗೂ ಕೂತ್ಕೊಳ್ಳುತ್ತೆ. ಮತ್ತು ನಾವು ಇದ್ರ ಸುತ್ತಲೂ ನಾವು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಮಣ್ಣನ್ನೆಲ್ಲ ನಾನು ತುಂಬ್ತಾಯಿದ್ದೀನಿ. ಈಗ ನಾನು ಇದು ಎಲ್ಲಿವರೆಗೂ ಅವರು ಗಿಡನ ಕಸಿ ಮಾಡಿರ್ತಾರೋ ಅಲ್ಲಿವರೆಗೂ ಈ ಮಿಕ್ಸ್ ಮಾಡಿರೋವಂಥ ಮಣ್ಣನ್ನು ತುಂಬಬೇಕು. ಮತ್ತು ಪಾಟಿಂದ 1.5 ಇಂಚು ಒಳಗಡೆ ಮಣ್ಣು ಹಾಕಬೇಕು. ಕಾರಣ ನಾವು ಮತ್ತೆ ಗಿಡಕ್ಕೆ ನಾವು ಗೊಬ್ಬರ ಎಲ್ಲ ಹಾಕಬೇಕಾದ್ರೆ ಅದೆಲ್ಲ ಮಣ್ಣು ಜಾಸ್ತಿ ಇದ್ದರೆ ಗೊಬ್ಬರ ಮಣ್ಣೆಲ್ಲ ತುಂಬೋಗುವಂಥ ಚಾನ್ಸ್ ಇರುತ್ತೆ. ಆದ್ದರಿಂದ 1.5 ಇಂಚು ಬಿಟ್ಟು ನಾವು ಯಾವತ್ತೂ ಪಾಟ್ಗೆ ಮಣ್ಣು ತುಂಬಬೇಕು. ಪೂರ್ತಿ ನೀರು ಕೊಟ್ಟು ನಾನು ಇದನ್ನು 1 ವಾರ ನೆರಳಲ್ಲೇ ಇಟ್ಟಿದ್ದೆ. ಮತ್ತು 1 ವಾರ ಬಿಟ್ಟು ನಾನು ಬಿಸಿಲಲ್ಲಿ ಇಡೋದಷ್ಟೊತ್ತಿಗೆ ನೋಡಿ ಇಷ್ಟು ಚಿಗುರೆಲ್ಲ ಬಂದಿತ್ತು, ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದಿತ್ತು. ನಾನು ಅದನ್ನು ಆಗ್ಲೇ 1 ವಾರ ಬಿಟ್ಟು ಎಲ್ಲನೂ ಪಿಂಚಿಂಗ್ ಮಾಡಿದ್ರೆ ಗಿಡ ಬುಷಿಯಾಗಿ ಬರುತ್ತೆ ಮತ್ತು ಬ್ರ್ಯಾಂಚಸ್ ಬರುತ್ತೆ. ಹೂವನ್ನು ತುಂಬ ಚೆನ್ನಾಗಿ ಜಾಸ್ತಿ ಹೂವು ಕೊಡ್ತದೆ. ಗಿಡ ದೊಡ್ಡದಾದ್ರೂ ಹಾಗೇ ಬುಷಿಯಾಗೇ ಇರುತ್ತೆ. ಇಲ್ಲ ಅಂತ ಅಂದರೆ ಗಿಡ ತುಂಬ ಉದ್ದಾಗಿ ಬೆಳೆದು ಬಿಡ್ತದೆ. ನೋಡಿ ಫ್ರೆಂಡ್ಸ್, ನಾನೆಲ್ಲ ಪಿಂಚಿಂಗ್ ಮಾಡಿದ್ದೀನಿ. ಎಲೆನೂ ಅಷ್ಟೇ ತುಂಬ ಚೆನ್ನಾಗಿ ಹೊಸ ಎಲೆ ಎಲ್ಲ ಬಂತು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಾನು ಗಿಡ ಹೇಗೆ ಹಾಕಿದ್ದೀನಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.